ಹರಪನಹಳ್ಳಿ ತಾಲೂಕು ಉಪ್ಪಾರ ನೌಕರರ ಸಂಘ ಹರಪನಹಳ್ಳಿ ಇವರ ವತಿಯಿಂದ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಬಡ್ತಿ ಹಾಗೂ ನಿವೃತ್ತಿ ಹೊಂದಿದ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಶ್ರೀ ಡಾಕ್ಟರ್ ಪುರುಷೋತ್ತಮ ನಂದಪುರಿ ಮಹಾಸ್ವಾಮೀಜಿಗಳು ಚಾಲನೆ ನೀಡಿ ನಂತರ ಶ್ರೀ ಭಗೀರಥ ಮಹರ್ಷಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ಭಗೀರಥ ಮಹರ್ಷಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ನೆರವೇರಿಸಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಶ್ರೀ ಡಾಕ್ಟರ್ ಪುರುಷೋತ್ತಮ ನಂದಪುರಿ ಮಹಾಸ್ವಾಮಿಗಳು ಮಾತನಾಡಿ, ನೌಕರ ಸಂಘದವರು ಹಾಗೂ ಎಲ್ಲಾ ಮುಖಂಡರು ಸೇರಿ ಪ್ರತಿಭಾ ಪುರಸ್ಕಾರವನ್ನ ಆಯೋಜಿಸುತ್ತಿದ್ದು, ಎಂದು ಎಲ್ಲಾ ಸಮಾಜದವರು ತಮ್ಮ ತಮ್ಮ ಸಮಾಜದಲ್ಲಿ ಇರುವ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ಆಯೋಜಿಸುತ್ತಿದ್ದಾರೆ. ಇದರಿಂದ ಎಲ್ಲರಿಗೂ ಅರ್ಥವಾಗುವುದು ಏನೆಂದರೆ ಶಿಕ್ಷಣದ ಮಹತ್ವ ಏನು ಎಂಬುದು ಎಲ್ಲರಿಗೂ ತಿಳಿದಿದೆ. ಶಿಕ್ಷಣವೇ ಶಕ್ತಿ, ಜ್ಞಾನಕ್ಕೆ ಮಿಗಿಲಾದುದು ಜಗತ್ತಿನಲ್ಲಿ ಯಾವುದೂ ಇಲ್ಲ ಎಂಬುದು ತಿಳಿದಿದೆ. ಹಿಂದಿನ ಕಾಲದಲ್ಲಿ ಶಕ್ತಿಯಿಂದ ರಾಜ್ಯವನ್ನ ಆಳುತ್ತಿದ್ದರು, ಬಲದಿಂದ ರಾಜರ ಕಾಲದಲ್ಲಿ ಆಳ್ವಿಕೆಯನ್ನ ನಡೆಸುತ್ತಿದ್ದು, ಆದರೆ ಈಗಿನ 21ನೇ ಶತಮಾನದ ಕಾಲದಲ್ಲಿ ಶಕ್ತಿಯಿಂದ ಅಲ್ಲ, ಜ್ಞಾನದ ಫಲದಿಂದ ಎಲ್ಲ ಕಡೆ ಆಳ್ವಿಕೆ ಮಾಡಲು ಸಾಧ್ಯವಾಗಿದೆ. ಈಗಿನ ಎಲ್ಲ ಕ್ಷೇತ್ರದಲ್ಲೂ ಜ್ಞಾನವೇ ಬಹುಮುಖ್ಯ ಪಾತ್ರವನ್ನ ವಹಿಸುತ್ತದೆ. ಆದ್ದರಿಂದ ಎಲ್ಲರೂ ಶಿಕ್ಷಣವನ್ನ ಪಡೆದು ಏನು ಬೇಕಾದರೂ ಸಾಧನೆ ಮಾಡಬಹುದು ಎಂದು ವಿದ್ಯಾರ್ಥಿಗಳಿಗೆ ಈ ವೇಳೆ ತಿಳಿಸಿದ್ರು. ಇವತ್ತು ಎಲ್ಲ ಸಮಾಜದವರು ತಮ್ಮ ತಮ್ಮ ಸಮಾಜದ ಮಕ್ಕಳಿಗೆ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಸನ್ಮಾನಿಸುವಂತಹದ್ದು ಎಲ್ಲ ಕಡೆ ನಡೀತಾ ಇರ್ತದೆ. ಎಲ್ರಿಗೂ ಅರ್ಥವಾಗಿದೆ ಶಿಕ್ಷಣದ ಮಹತ್ವ ಏನಿದೆ ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ ಅರ್ಥವಾಗಿದೆ. ಶಿಕ್ಷಣವೇ ಶಕ್ತಿ, ನಹಿಜ್ಞಾನೇನ ಸದೃಶ, ಜ್ಞಾನಕ್ಕಿಂತ ಮಿಗಿಲಾದ ವಸ್ತು ಜಗತ್ತಲ್ಲಿ ಯಾವುದೂ ಇಲ್ಲ. ಒಂದು ಕಾಲಕ್ಕೆ ಶಕ್ತಿಯಿಂದ ರಾಜ್ಯವನ್ನು ಆಳ್ತಾ ಇದ್ರು, ರಾಷ್ಟ್ರವನ್ನು ಆಳ್ತಾ ಇದ್ರು. ಬಲದಿಂದ ರಾಜರ ಕಾಲದಲ್ಲಿ ಅವರೆಲ್ಲರೂ ಸಹ ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಆದರೆ ಇವತ್ತಿನ 21ನೇ ಶತಮಾನದಲ್ಲಿ ಇವತ್ತು ಶಕ್ತಿಯಿಂದ ಅಲ್ಲ, ಇವತ್ತು ಜ್ಞಾನದ ಬಲದಿಂದ ಎಲ್ಲ ಕಡೆ ಆಳ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಜ್ಞಾನವೇ ಬಹುಮುಖ್ಯ ಪಾತ್ರವನ್ನು ವಹಿಸುವಂತಹದ್ದು. ಆ ದೃಷ್ಟಿಯಿಂದ ಇವತ್ತು ನೀವೆಲ್ಲರೂ ಶಿಕ್ಷಣವನ್ನು ಪಡೆದು ಶಿಕ್ಷಣದಿಂದ ನೀವೇನು ಬೇಕಾದ್ರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ವಿದ್ಯೆ ಸಾಧಕನ ಸ್ವತ್ತೇ ವಿನಃ ಸೋಮಾರಿಗೆ ಸ್ವತ್ತಲ್ಲ, ಗಾದೆ ಗೊತ್ತಿದೆ. ಎಲ್ಲರೂ ಸಹ ಸೋಮಾರಿತನವನ್ನು ನೀವು ಬಿಟ್ಟಿದ್ದೇ ಆದರೆ ನೀವು ಸಾಧನೆಯನ್ನು ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಈಗಾಗಲೇ ಲಕ್ಷ್ಮಣಪ್ಪರವರು ಹೇಳಿದಂತೆ ಬಡತನ ಅಡ್ಡಿ ಬರೋದಿಲ್ಲ, ಅಥವಾ ಮನೆತನದ ಯಾವುದೇ ಒಂದು ಸಮಸ್ಯೆಗಳು ಅದಕ್ಕೆ ಅಡ್ಡಿ ಆಗೋದಿಲ್ಲ. ನಿಮ್ಮಲ್ಲಿ ಅಚಲವಾದ ಆತ್ಮವಿಶ್ವಾಸ ಬೇಕು, ಅಚಲವಾದ ಆತ್ಮವಿಶ್ವಾಸ ಇರಬೇಕು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಉಪ್ಪಾರ ನೌಕರರ ಸಂಘದ ಅಧ್ಯಕ್ಷರಾದ ಎಸ್ಎನ್ ಚಂದ್ರಪ್ಪ ಮಾತನಾಡಿ, ಪ್ರತಿ ವರ್ಷ ಹರಪನಹಳ್ಳಿಯಲ್ಲಿ ನೌಕರರು ಹಾಗೂ ಸಮಾಜದ ವರ್ಗದವರು ಸೇರಿ ವಿದ್ಯಾರ್ಥಿಗಳ ಕನಸನ್ನ ನನಸು ಮಾಡುತ್ತಾ ಬಂದಿದ್ದು, ಬೇರೆ ಕಡೆಯ ಊರಿನಲ್ಲಿ ಹೊಂದಾಣಿಕೆ ಇಲ್ಲದ ಕಾರಣ ಪ್ರತಿಭಾ ಪುರಸ್ಕಾರ ನಡೆಯುತ್ತಿಲ್ಲ. ಆದರೆ ಹರಪನಹಳ್ಳಿಯಲ್ಲಿ ನಡೆಯುತ್ತಿರುವುದು ನಮಗೆ ತುಂಬಾ ಸಂತೋಷವನ್ನ ಉಂಟು ಮಾಡಿದೆ. ಪ್ರತಿ ವರ್ಷ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 10,000 ರೂಪಾಯಿ ನೀಡುವುದಾಗಿ ಘೋಷಣೆ ಮಾಡುತ್ತಿದ್ದೇನೆ. ದ್ವಿತೀಯ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 5,000 ರೂಪಾಯಿ ನೀಡುವುದಾಗಿ ತಿಳಿಸಿದ್ರು. ಪ್ರತಿಭಾ ಪುರಸ್ಕಾರ ಮಾಡುವ ವಿಚಾರವಾಗಿನ ಪ್ರತಿ ವರ್ಷ ಇಲ್ಲಿ ಹರಪನಹಳ್ಳಿಯಲ್ಲಿ ನೌಕರರು ಮತ್ತು ಸಮಾಜದವರು ಹೊಂದಾಣಿಕೆ ಇರೋದ್ರಿಂದ ವಿದ್ಯಾರ್ಥಿಗಳ ಕನಸನ್ನ ಈಡೇರಿಸೋಕೆ ಇವತ್ತೊಂದು ಅವಕಾಶ ಸಿಕ್ಕಿದೆ. ಸುಮಾರು ಊರುಗಳಿಗೆ ಹೊಂದಾಣಿಕೆ ಇಲ್ಲಕ್ಕೆ ಪ್ರತಿಭಾ ಪುರಸ್ಕಾರ ಮಾಡ್ತಿಲ್ಲ. ಇಲ್ಲಿ ಪ್ರತಿಭಾ ಪುರಸ್ಕಾರ ಮಾಡುವಂತ ಪ್ರತಿಯೊಬ್ಬ ನೌಕರರಿಗೂ ಮತ್ತು ಸಮಾಜದ ಬಾಂಧವರಿಗೂ ಹಾಗೂ ಅಧ್ಯಕ್ಷರಿಗೂ ಜೋರಾಗಿ ಚಪ್ಪಾಳ ಮೂಲಕ ಸ್ವಾಗತ ಬಯಸಕ್ಕೆ ಇಷ್ಟಪಡ್ತೀನಿ. ಒಂದು ನೀವೆಲ್ಲ ಎತ್ತು ಮಗು, ಒಂದು ಕರೆ ಕಲ್ಲಿನಂತ ಮಗುಗೆ ನೀವೆಲ್ಲ ಸಿಲೆ ಮಾಡಿ ಅದಕ್ಕೆ ವಿದ್ಯೆ ತುಂಬಿ ಇವತ್ತು ದಿವಸ ಆ ಸಂತೋಷ ನೋಡೋದಕ್ಕೆ ನೀವೆಲ್ಲ ಬಂದಿದ್ದೀರಿ.
ನೀವು ಶಾಂತವಾಗಿ ಕೂತ್ಕೊಂಡು ನೋಡಿದ್ರೆ ಅಂದರೆ ಅದೆಲ್ಲ ನಿಮಗೂ ಅರ್ಥ ಆಗುತ್ತೆ. ಹಾಗಾಗಿ ಆ ಮಗು ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಮಾಡಿದಾಗ ಅವರಿಗೆ ಉಪ್ಪಾರರಲ್ಲಿ ಅರಕನಹಳ್ಳಿಯಲ್ಲಿ ಆ ಹುಡುಗ ಓದಿರೋ ವಿದ್ಯಾರ್ಥಿಗೆ ನಾವು ಅವ್ರನ್ನ ಗುರುತಿಸಿ ಅವ್ರನ್ನ ವೇದಿಕೆ ಮೇಲೆ ಕೂತ್ಕೊಂಡು ನಾವು ಸನ್ಮಾನ ಮಾಡೋದು ಅರಕನಹಳ್ಳಿಯಲ್ಲಿ ಮಾತ್ರ. ಬಹಳ ನಾನು ರಾಜ್ಯದಲ್ಲಿ ಮೂಲೆ ನೋಡಿದ್ದೀನಿ, ಹೊಂದಾಣಿಕೆ ಇಲ್ಲ. ಪ್ರತಿ ವರ್ಷ ಇಲ್ಲಿನ ಮಕ್ಕಳೇ ತುಂಬ ಅದೃಷ್ಟವಂತರು. ಹಾಗಾಗಿ ಇಲ್ಲಿ ಯಾವಾಗಲೂ ಇದೇ ಥರ ಇರಲಿ. ಆಮೇಲೆ ನಂದೊಂದು ಕೋರಿಕೆ, ಆ ಮಕ್ಕಳಿಗೆ ಪ್ರತಿ ವರ್ಷ SSLC ಆಗಲಿ PUC ಆಗಲಿ ಓದಿದ ಮಕ್ಕಳಿಗೆ ಪ್ರತಿ ವರ್ಷ ರ್ಯಾಂಕ್ ಬಂದು ಹುಡುಗರಿಗೆ 10,000 ರೂಪಾಯಿ ನಾನು ನೌಕರಿ ಇರೋದಕ್ಕೆ ಪ್ರತಿ ವರ್ಷ ನಾನು ಕೊಡೋಕ್ಕೆ ಅಂತ ನಾನು ಘೋಷಣೆ ಮಾಡ್ತಿದ್ದೀನಿ. ನಂತರ ಸೆಕೆಂಡು ಪ್ರೈಸು 5,000 ರೂಪಾಯಿ ಕೊಡ್ತೀನಿ ಅಂತ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಂತರ ಮಾತನಾಡಿದ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮುಖಂಡರಾದ ಡಾಕ್ಟರ್ ಉಮೇಶ್ ಬಾಬು ಅವರು ಮಾತನಾಡಿ, ಒಂದು ಸಮಾಜವು ಮುಂದುವರಿಯಬೇಕಾದರೆ ಮೂರು ವಿಚಾರದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತದೆ. ಒಂದು, ಶೈಕ್ಷಣಿಕವಾಗಿ ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯ ಅಂಕವನ್ನ ಪಡೆದು ನೌಕರಿಯನ್ನ ಪಡೆಯುವುದು. ಸಾಮಾಜಿಕವಾಗಿ ಒಂದು ಸಮಾಜವು ಸಾಮಾಜಿಕವಾಗಿ ಮುಂದುವರೆದಾಗ ಮಾತ್ರ ಸಮಾಜದಲ್ಲಿರುವ ವ್ಯಕ್ತಿಗಳು ನೋಡುವ ರೀತಿ ಬೇರೆಯಾಗಿರುತ್ತದೆ. ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಒಂದು ಸಮಾಜ ಬೆಳೆದಾಗ ಮಾತ್ರ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಸ್ಥಾನ ಸಿಗುತ್ತದೆ ಎಂದು ತಿಳಿಸಿದರು. ಒಂದು ಸಮಾಜ ಮುಂದುವರಿಬೇಕಂದ್ರೆ 3 ವಿಚಾರವಾಗಿ ಅದು ಮುಂದುವರಿಬೇಕು. ಒಂದು, ಶೈಕ್ಷಣಿಕವಾಗಿ ನಮ್ಮ ವಿದ್ಯಾರ್ಥಿಗಳು ಒಳ್ಳೆ ಅಂಕಗಳನ್ನು ಪಡೆದು ಒಳ್ಳೆ ನೌಕರಿಗಳನ್ನು ಗಿಟ್ಟಿಸ್ತಾರಲ್ಲ, ಅದು ಒಂದು ತುಂಬ ಇಂಪಾರ್ಟೆಂಟ್ ವಿಚಾರ. ಹಾಗೂ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿಯೂ ಕೂಡ ಒಂದು ಸಮಾಜ ಮುಂದುವರೆದಾಗ ಮಾತ್ರ ಆ ಸಮಾಜದಲ್ಲಿ ಒಂದು ಎಲ್ಲರೂ ಒಂದು ನೋಡುವಂಥ ಒಂದು ರೀತಿ ಆಗುತ್ತೆ. ಏಕೆಂದರೆ ಬೇರೆ ಸಮಾಜದವ್ರ ಥರ ಎಲ್ಲ ಹಿಂದುಳಿದ ಸಮಾಜಗಳು ಮುಂದುವರಿಬೇಕು ಅಂತಂದರೆ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಕೂಡ. ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮತಿ MP ಲತಾ ಮಲ್ಲಿಕಾರ್ಜುನ್ ಮಾತನಾಡಿ, ಒಪ್ಪಾರ ಸಮಾಜದವರು ಗಂಗೆಯನ್ನ ಭೂಮಿಗೆ ತಂದಂತಹ ಭಗೀರಥ ವಂಶಸ್ಥರಾಗಿದ್ದು, ನಮಗೆ ಕುಡಿಯಲು ನೀರನ್ನ ನೀಡಿದಂತಹ ಜನಾಂಗದವರಾಗಿದ್ದು, ಒಂದು ಹನಿ ನೀರು ನಮ್ಮ ಜೀವನವನ್ನೇ ಕಾಪಾಡುತ್ತದೆ. ಅಂತಹ ಭಗೀರಥ ಮಹರ್ಷಿಯವರ ವಂಶಸ್ಥರಾಗಿದ್ದು ನೀವೆಲ್ಲರೂ ಮುಂದುವರಿಯಬೇಕೆಂಬುದೇ ನನ್ನ ಆಶಯವಾಗಿದೆ. ನಿಮ್ಮ ಸಮಾಜದವರು ಮುಂದೆ ಬರುವಂತಹ ಎಲ್ಲ ಕಾರ್ಯಗಳನ್ನ ಮಾಡಬೇಕು. ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಾಸ ಮಾಡಿ ಉತ್ತಮವಾದ ನೌಕರಿಯನ್ನ ಪಡೆಯಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಗಂಗೆಯನ್ನು ಭೂಮಿಗೆ ತಂದಿರುವಂತ ಭಗೀರಥ ವಂಶಸ್ಥರು, ಕುಡಿಯೋದಿಗೆ ನೀರು ತಂದುಕೊಟ್ಟಿರುವಂತ ಜನಾಂಗದವರು, ಅವ್ರ ಬಗ್ಗೆ ನಾವು ಏನು ಹೇಳಬೇಕು? ಒಂದು ಹನಿ ನೀರು, ಒಂದು ಗುಡುಗು ನೀರು ನಮ್ಮ ಜೀವವನ್ನು ಕಾಪಾಡುತ್ತೆ. ಅಂತ ಮಹರ್ಷಿ ಭಗೀರಥವರ ವಂಶಸ್ಥರು ನೀವೆಲ್ಲರೂ ಮುಂದುವರಿಬೇಕು ಅನ್ನೋದೇ ನನ್ನ ಆಸೆ. ಯಾಕಂದ್ರೆ ಬರೀ ಆ ಜಾತಿ ಸಂಬಂಧ ಈ ಜಾತಿ ಸಂಬಂಧ ಅನ್ನೋಕ್ಕಿಂತ ಹೆಚ್ಚಾಗಿ ಮಾನವೀಯತೆಯಿಂದ ಕೆಲಸವನ್ನು ಮಾಡ್ಕೊಂತ ನಿಮ್ಮ ಸಮಾಜದವರು ಮುಂದೆ ಬರುವಂಥ ಮಕ್ಕಳು ಚೆನ್ನಾಗಿ ಓದಿ ಕೆಲಸವನ್ನು ತಗೊಂಡು ನಿಮ್ಮ ಸಮಾಜಕ್ಕೆ ಯಾವುದು ಅಭಿವೃದ್ಧಿ ಆಗುತ್ತೋ ಅಂಥವನ್ನು ನೀವು ಮಾಡ್ಕೊತ ಹೋದರೆ ನಿಜವಾಗ್ಲೂ ನಿಮ್ಮ ಸಮಾಜಕ್ಕೆ ಗೌರವ ತೋರಿಸುವಂಥ ಕೆಲಸ ಆಗುತ್ತೆ. ಯಾಕಂದ್ರೆ ಸಮಾಜ ರಾಜಕೀಯ. ನಂತರ ಮಾತನಾಡಿದ ಪ್ರಧಾನ ಸಂಪಾದಕರು, ಸ್ಪರ್ಧಾ ಸ್ಫೂರ್ತಿ ಮಾಸ ಪತ್ರಿಕೆ ಲಕ್ಷ್ಮಣ ಉಪ್ಪಾರ್ SSLC ಹಾಗೂ PUCಯಲ್ಲಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುತ್ತಿರುವುದು ತುಂಬಾ ಸಂತೋಷವನ್ನ ಉಂಟು ಮಾಡಿದೆ. SSLCಯಲ್ಲಿ ರ್ಯಾಂಕ್ ಪಡೆದವರು PUCಯಲ್ಲಿ ಉತ್ತಮವಾದ ಅಂಕ ಪಡೆಯಬೇಕು. ಹಾಗೆಯೇ ಪದವಿಯಲ್ಲಿ ಸಹ ಉತ್ತಮ ಅಂಕ ಪಡೆಯಬೇಕು. SSLC ಎಂಬುದು ಮೊದಲನೇ ಹಂತವಾಗಿದೆ. ಡಿಗ್ರಿ ಮುಗಿದ ಮೇಲೆ ಮುಂದೆ ಏನು ಎಂಬುದನ್ನ ಕನಸು ಕಾಣಬೇಕು. 10 ವರ್ಷದ ನಂತರ ನಾವು ಉತ್ತಮವಾದ ಹುದ್ದೆಯಲ್ಲಿ ಇರಬೇಕು ಎಂದು ವಿದ್ಯಾರ್ಥಿನಿಯರು ಕನಸು ಕಾಣಬೇಕು ಎಂದು ತಿಳಿಸಿದ್ರು. ವಿದ್ಯಾರ್ಥಿನಿಯರಿಗೆ ಏನು ಹೇಳ್ತಂದ್ರೆ, ಈಗ ನೀವು SSLC ಸ್ಕೋರ್ ಮಾಡಿದ್ರಲ್ಲ, ಈ ರ್ಯಾಂಕಿಂಗ್ ಮುಂದೆ ನೀವು PUCಯಲ್ಲಿ ಸ್ಕೋರ್ ಮಾಡ್ಕೋಬೇಕು ಮತ್ತು ನೆಕ್ಸ್ಟ್ ಡಿಗ್ರಿಯಲ್ಲಿ ಸ್ಕೋರ್ ಮಾಡ್ಕೋಬೇಕು. ಇದು ಒಂದು ಸ್ಟೇಜ್, ದಿಸ್ ಇಸ್ ಒನ್ ಸ್ಟೇಜ್ ಆಫ್ ಅಚೀವಿಂಗ್ ಇನ್ ದ ಎಕ್ಸಾಮಿನೇಷನ್. ಬಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಆಫ್ಟರ್ ಡಿಗ್ರಿ? ಮುಂದೆ ಡಿಗ್ರಿ ಮುಗಿದ ತಕ್ಷಣ ಏನು ಮಾಡ್ಬೇಕಂತ ಈಗಲೇ ಕನಸು ಕಾಣಬೇಕು ಅನ್ನೋ ಇಚ್ಛೆ ನಂದು. ಇದು ಒಂದು ಸ್ಟೇಜ್. ಇದು ಯು ಮೇಡ್ ಎ ಅಚೀವ್ಮೆಂಟ್ ಇನ್ ಯುವರ್ SSLC ಆ್ಯಂಡ್ PUC ಎಕ್ಸಾಮಿನೇಷನ್. ಬಟ್ ವಾಟ್ ನೆಕ್ಸ್ಟ್ ಆಫ್ಟರ್ SSLC ಆ್ಯಂಡ್ PUC? ಈಗಲೇ ನೀವು ಕನಸು ಕಾಣುವಂಥದ್ದು.
ಆ ಕನಸು ಹೆಂಗೆ ಕಾಣ್ಬೇಕಂದ್ರೆ ಆ ಹೊಟ್ಟೆ ನೋವು ಅಂತಾರಲ್ಲ, ಹೊಟ್ಟೆ ನೋವು ಸ್ಟಾರ್ಟ್ ಇರೋದು. ಆ ಹೊಟ್ಟೆ ನೋವು ಅಂದ್ರೆ ಊಟ ಹೆಚ್ಚಾಗಿ ಹೊಟ್ಟೆ ನೋವು ಅಲ್ಲ, ಕನಸು. ಎಲ್ಲಿ ಕುಂದ್ರೂ ಸಮಾಧಾನ ಆಗಬಾರ್ದು. ನಾನು ಇನ್ನು 10 ವರ್ಷ ನಂತರ ನಾನು ಹೇಗಿರ್ಬೇಕು, ನಾನು ಇಡೀ ಹರಪನಹಳ್ಳಿ ತಾಲೂಕು ತಹಸೀಲ್ದಾರ್ ಆಗಿ ಬರಬೇಕು, ಅಥವಾ ನಾನು ಡಿವೈಎಸ್ಪಿ ಆಗಿ ಬರಬೇಕು, ಅಥವಾ ದಾವಣಗೆರೆ SP ಆಗಿ ಬರಬೇಕು ಅನ್ನೋ ಕನಸು ನೀವು ಸ್ಟ್ರಾಂಗ್ ಡಿಸೈರ್ ಕನಸು ಕಾಣ್ತಾ ಇದ್ರೆ ನಿಮಗೆ ಇದು ದಾರಿ ಸಾಗಿದ್ರೆ ಗೊತ್ತಾಗೋಲ್ಲ. ಬಟ್ ಯು ಶುಡ್ ಹ್ಯಾವ್ ಅ ಸ್ಟ್ರಾಂಗ್ ಡಿಸೈರ್. ಆ ಕನಸುಗಳು. ನಂತರ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಬಡ್ತಿ ಹಾಗೂ ನಿವೃತ್ತಿ ಹೊಂದಿದ ನೌಕರರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ದಾವಣಗೆರೆ ಈ ವಿದ್ಯಾರ್ಥಿಗಳಿಗೆ ವೈ ನಾಗರತ್ನ, ಮಂಜುಳಾ ಉಪಾಗೇರಿ, ಆರ್ ಸಂಜನಾ ಎಡತಿನಹಳ್ಳಿ, ಜಿ ಹನುಮಂತ, ಮನೀಷಾ ಜೋಶಿ ಲಿಂಗಾಪುರ, ಸಂಗೀತ ಕುರುಬಗೆರೆ. ಈ ಕಾರ್ಯಕ್ರಮದಲ್ಲಿ ಶ್ರೀ ಡಾಕ್ಟರ್ ಪುರುಷೋತ್ತಮಾನಂದ ಪುರಿ ಸ್ವಾಮಿಗಳು, ಕೆ ಅಂಜಿನಪ್ಪ, ರಾಜ್ಯ ಉಪಾರ ನೌಕರರ ಸಂಘದ ಅಧ್ಯಕ್ಷರಾದ SN ಚಂದ್ರಪ್ಪ, ಡಾಕ್ಟರ್ ಉಮೇಶ್ ಬಾಬು, ಶ್ರೀಮತಿ MP ಲತಾ ಮಲ್ಲಿಕಾರ್ಜುನ್, ಶ್ರೀಮತಿ M ಮಂಜುಳಾ, ತಿಮ್ಮಪ್ಪ, S ಪರಶುರಾಮಪ್ಪ, ಸೋಮಪ್ಪ, ನಾಗರಾಜ್, ಯು ಸೋಮಪ್ಪ ಹಾಗೂ ಇನ್ನೂ ಮುಂತಾದ ಉಪಾರ ನೌಕರರ ಸಂಘದ ಸದಸ್ಯರುಗಳು ಹಾಗೂ ಮುಖಂಡರುಗಳು ಭಾಗವಹಿಸಿದ್ರು.